ಲೈಂಗಿಕತೆ ಅನ್ನೋದು ಒಂದು ವಿಶಾಲವಾದ ವಿಷಯ. ಹುಟ್ಟಿನಿಂದ ಹಿಡಿದು ಒಂದು ಮಗುಗೆ ಹೆಣ್ಣೋ ಗಂಡೋ ಅಂತ ಹುಟ್ಟಿದಾಗ ಅದಕ್ಕೆ ಒಂದು ಲಿಂಗ ನಿರ್ಧಾರ ಮಾಡೋದ್ರಿಂದ ಹಿಡಿದು ಇಡೀ ಅದು ಜೀವನ ಪರ್ಯಂತ ಬೆಳವಣಿಗೆ, ಬಾಲ್ಯ ಇರ್ಬೋದು ಅಥವಾ ಹದಿಹರಿಯ ಇರ್ಬೋದು, ಪ್ಯುಬರ್ಟಿ, ಇದೆಲ್ಲ ಅಡೋಲೆಸೆಂಟ್ ಏಜ್, ಮ್ಯಾರೇಜು, ಗಂಡ ಹೆಂಡತಿ ಸಂಬಂಧ, ಈ ಲೈಂಗಿಕ ಸಮಸ್ಯೆಗಳು, ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತು, ಮೆನೋಪಾಸ್, ಇದೆಲ್ಲ ವಿವಿಧ ಮಜಲುಗಳು ಅಂತ ಹೇಳ್ಬೋದು. ಡಿಫ್ರೆಂಟ್ ಸ್ಟೇಜಸ್ ಆಫ್ ಸೆಕ್ಷುಯಾಲಿಟಿ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅವಾಗ ಏನಾಗುತ್ತೆ, ಪ್ರತಿ ಹಂತದಲ್ಲೂ ನಿಮ್ಮ ದೇಹದ ಬಗ್ಗೆ ತಿಳ್ಕೊಳ್ಳೋ, ಮಗುಗೆ ಹುಟ್ಟಿದಾಗೆ ಕ್ಯೂರಿಯಾಸಿಟಿ ಇರುತ್ತೆ. ಚಿಕ್ಕ ಮಗುಗೇನೆ ಅದ್ರ ದೇಹನೆಲ್ಲ ನೋಡ್ತಿರುತ್ತೆ, ಇದು ಕಣ್ಣು, ಮೂಗು, ಕಿವಿ, ಕೈ ಎಲ್ಲ ಹೇಳ್ಕೊಡ್ತಾ ಇರ್ತಾರೆ. ಆಮೇಲೆ ಒಂದು ಹೊಟ್ಟೆಯಿಂದ ನೆಕ್ಸ್ಟ್ ಕಾಲು ತನಕ ಹೊಟ್ಟೋಗುತ್ತೆ. ಮಧ್ಯದಲ್ಲಿ ಜನನಾಂಗಗಳ ಬಗ್ಗೆ ಮಾತೇ ಆಡೋದಿಲ್ಲ. ಅದಕ್ಕೆ ಮಗುಗೇನಾದರೂ ತೊಂದರೆ ಆದರೆ, ಪೆಟ್ಟಾದರೆ ಅಥವಾ ಏನಾದರೂ ಹೇಳಿದರೆ ಹೇಗೆ ಹೇಳಬೇಕು ಅನ್ನೋದು ಮಗು ಗೊತ್ತೆ. ಯಾಕಂದರೆ ಅದ್ರ ಬಗ್ಗೆ ಯಾರು ಮಾತಾಡೋಲ್ಲ. ಅಕಸ್ಮಾತಾಗಿ ಅದು ದೇಹನ ಅದನ್ನು ಗುರ್ತಿಸ್ಕೊಳ್ಳೋದು ರೀತಿಯಲ್ಲಿ ಅದು ಜನನಾಂಗನ ಮುಟ್ಟಿ ನೋಡ್ಕೊಂಡಾಗ ಎಲ್ಲರೂ ದೊಡ್ಡವ್ರು ಬೈಯೋದು, ಶೇಮ್ ಪಪಿ ಶೇಮ್, ಮುಟ್ಬಾರ್ದು, ಇದು ಒಂಥರ ಚಿಕ್ಕ ವಯಸ್ಸಿಂದ ಒಂದು ನೆಗೆಟಿವ್ ಆ್ಯಟಿಟ್ಯೂಡ್, ನಕಾರಾತ್ಮಕ ಭಾವನೆ ಅದಕ್ಕೆ ನೀವು ಬೆಳೆಸೋದು. ಇದನ್ನು ಮುಟ್ಬಾರ್ದು, ಹೇಳಬಾರ್ದು, ಇದಕ್ಕೇನಾದ್ರು ತೊಂದರೆ ಆದರೆ ಏನು ಮಾಡಬೇಕು. ಸೊ ಅವಾಗ್ಲಿಂದನೇ ಮಕ್ಳಿಗೆ ಕನ್ಫ್ಯೂಷನ್. ಸೊ ದೇಹ ಸಹಜ ರೀತಿಯಲ್ಲಿ ನೀವು ಸ್ನಾನ ಮಾಡಿಸಿದಾಗ ಅಥವಾ ನೀವು ತೊಡೆ ಮೇಲೆ ಕೂತ್ ಕತೆ ಹೇಳ್ತಿರ್ಬೇಕಾದ್ರೆ ಎಲ್ಲದ್ರ ಬಗ್ಗೆನೂ ತಿಳುವಳ್ಕೊಂಡು, ಪೆಟ್ಟಾದರೆ ಹೇಳಬೇಕಪ್ಪ, ಅದನ್ನು ಮುಚ್ಚಿಡಬೇಕು. ಯಾಕಂದರೆ ಪೆಟ್ಟಾದರೆ ಅದಕ್ಕೆಲ್ಲ ಜಾಸ್ತಿ ತೊಂದರೆ ಆಗುತ್ತೆ, ಮಾಡುತ್ತೆ. ಅದರಿಂದ ನೀವು ಬಟ್ಟೆನಲ್ಲಿ ಮುಚ್ಚಿರೋ ಅಂಥ ಅವ್ರ ದೇಹದಲ್ಲಿರೋ ಭಾಗಗಳ ಬಗ್ಗೆ ಮಾತೇ ಆಡೋದಿಲ್ಲ, ಹೇಳೋದಿಲ್ಲ. ಹಾಗಾಗಿ ಅವಾಗ ಅದೇ ಟೈಮಲ್ಲೇ ನೀವು ಗುಡ್ ಟಚ್ಚು, ಬ್ಯಾಡ್ ಟಚ್ಚು, ಹೇಗೆ ನೀವು ದೇಹನ ಬಟ್ಟೆಗಳಿಂದ ಮುಚ್ಚಿರೋ ಭಾಗಗಳಿಗೆ ಬೇರೆಯವ್ರು ಯಾರೂ ಮುಟ್ಟಬಾರ್ದು, ತೊಂದರೆ ಆಗುತ್ತೆ, ಏನೇ ನಿಮ್ಗೆ ಆ ಥರ ಅನಿಸಿದರೆ ನಮಗೆ ಬಂದು ಹೇಳಬೇಕು. ಹಿಂಗೆ ಸಹಜ ರೀತಿಲಿ ಹೇಳ್ತಾ ಹೋದರೆ ಮಕ್ಳುಗಳು ಅದೇ ರೀತಿಯಲ್ಲೇ ಎಲ್ಲ ಬೇರೆ ಎಲ್ಲ ಹೆಂಗೆ ನೀವು ಸರಿಯಾಗಿ ಇಂಥ ಟೈಮಲ್ಲಿ ಊಟ ಮಾಡಬೇಕು, ಅಂಥ ಟೈಮಲ್ಲಿ ನಿದ್ದೆ ಮಾಡಬೇಕು, ಓದಬೇಕು, ಅದನ್ನು ಟಾಯ್ಲೆಟ್ ಹ್ಯಾಬಿಟ್ಸು ಇದೆಲ್ಲ ಹೇಗೆ ತಿಳಿಸ್ಕೊಡ್ತೀರೋ ಹಾಗೇ ಅದ್ರ ದೇಹದ ಬಗ್ಗೆನೂ ಸಹಜ ರೀತಿಯಲ್ಲಿ ತಿಳಿಸ್ಕೊಡ್ತಾ ಹೋಗಬೇಕು. ಆವಾಗ ಮಗು ಒಳ್ಳೆ ಭಾವನೆಯಲ್ಲಿ ಬೆಳೆಯುತ್ತೆ. ಅದ್ರ ಜೊತೆಗೇನೆ ಗಂಡು ಮಕ್ಕಳು ಹೆಣ್ಮಕ್ಳೆಲ್ಲ ಭೇದ ಭಾವನ ತೆಗೆದುಹಾಕಿ ಮೊದಲು ಹುಟ್ಟೋ ಅವಕಾಶ ಫಸ್ಟ್ ಮಗುಗೆ. ಹೆಣ್ಣು, ಈಗ ನಾವು ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡ್ತಿದ್ದೆ, ಮೊದಲು ಅವಳಿಗೆ ಹುಟ್ಟೋ ಹಕ್ಕು ಕೊಡಿ. ಗರ್ಭದಲ್ಲೇ ಮರಣದಂಡನೆ ಮಾಡಬೇಡಿ. ಪ್ರತಿಯೊಬ್ಬರು ನಿಮ್ಮ ಒಂದು ಆ್ಯಟಿಟ್ಯೂಡು, ನಮ್ಮ ಗಂಡು ಮಕ್ಕಳು ಹೆಣ್ಮಕ್ಳು ಎರಡೂ ಒಂದೇ. ಆದ್ದರಿಂದ ನಮ್ಮ ಸೆಕ್ಸ್ ಸೆಲೆಕ್ಷನ್, ಅಬಾರ್ಷನ್ಸ್, ಅದು ಹೇಗೆ ಸ್ತ್ರೀ ಶಿಶು ಭ್ರೂಣ ಹತ್ಯೆಯನ್ನು ಹೇಗೆ ತಡಿಬೇಕು ಅಂತ ಅಲ್ಲಿಂದಾನೇ ಅವ್ರಿಗೆ ನೀವು ಮಾನಸಿಕವಾಗಿ ತಯಾರಿ ಆಗಬೇಕು. ನಮ್ಗೆ ಹೆಣ್ಮಗು ಆದರೂ ಪರವಾಗಿಲ್ಲ, ಗಂಡು ಮಗು ಆದರೂ ಪರವಾಗಿಲ್ಲ, ಇವಾಗ ಎಲ್ಲ ಮಕ್ಕಳು ಎಲ್ಲ ಒಂದು ಸಮಾನ ಅವಕಾಶ ಸಿಗತ್ತೆ, ವಿದ್ಯೆ, ಉದ್ಯೋಗ ಎಲ್ಲನೂ. ಸೊ ನಾವು ಅದರೊಳಗೆ ಡಿಫ್ರೆನ್ಸಿಯೇಷನ್ ಬೇಡ. ಮಕ್ಕಳು ಬೆಳೆಸ್ಬೇಕಾದ್ರೂ ಹಾಗೇ ಒಂದು ಲೈಂಗಿಕ ಸಮಾನತೆ, ಇಬ್ಬರೂ ಒಂದೇ. ನೀವು ಅದೇ ಏನಂದರೆ ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವ ಭಾವನೆ ಬೆಳೆಸಬೇಕು. ಇನ್ನೊಂದು ದೇಹದ ದುರುಪಯೋಗ ಮಾಡ್ಕೋಬಾರ್ದು. ನೀವಿಬ್ಬರೂ ಒಂದೇ. ಅದರಿಂದ ಸೊ ಅದೇ ರೆಸ್ಪೆಕ್ಟಲ್ಲಿ ಮಕ್ಕಳು ಬೆಳೆಯುತ್ತೆ. ನೀವು ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಏನೇನು ಕಲ್ತಿದ್ದೀರಾ ಇವತ್ತಿಗೂ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ಅಳವಡಿಸ್ಕೊಂಡು ಹೋಗ್ತೀರಾ. ಅದು ತಾನಾಗೆ ಸಹಜವಾಗಿ ಬಂದುಬಿಟ್ಟಿರುತ್ತೆ ಅದರದ್ದು. ಅದೇ ರೀತಿ ಇದು ಒಂದು ಸಹಜ ರೀತಿಯಲ್ಲಿ ಲೈಂಗಿಕ. ಮತ್ತು ಹದಿಹರಿಯಕ್ಕೆ ಕಾಲಿಡೋ ಅಂತ ಮುಂಚೆ ಅವಾಗ ಅವ್ರಿಗೆ ಒಂದು ಕೌನ್ಸೆಲಿಂಗು, ಡಾಕ್ಟ್ರ್ ಹತ್ರ ನಿಮ್ಗೆ ಹೇಳೋಕ್ಕಾಗಲಿಲ್ಲ ತಂದೆ ತಾಯಿಗೆ ಅಂದರೆ ವೈದ್ಯರ ಹತ್ರ ಇವ್ರಿಗೆ ನೋಡಿ ಇದು ಮೈನ ದೇಹದ ಬೆಳವಣಿಗೆ ಆಗ್ತಿದೆ, ಋತುಚಕ್ರ ಪ್ರಾರಂಭ ಆಗ್ಬೋದು. ಗಂಡು ಮಕ್ಕಳಲ್ಲಾದರೆ ಅವ್ರ ದೇಹದ ಬೆಳವಣಿಗೆ ಹೇಗಾಗ್ಬೋದು, ಗಡ್ಡ ಮೀಸೆ ಬೆಳಿಬೋದು, ಸ್ವಪ್ನ ಸ್ಖಲನ, ನಿದ್ದೆಲ್ ಸ್ಖಲನ, ಮೊದಲ ಸ್ಖಲನಗಳು ಪ್ರಾರಂಭ ಆಗೋದು. ಎಷ್ಟು ಹೆದರ್ಕೊಳ್ತಾರೆ ಮಕ್ಕಳು, ಪರೀಕ್ಷೆ ತೊಗೊಳ್ಳಲ್ಲ, ಓದಲ್ಲ, ನನ್ನ ಹತ್ರ ಬರ್ತಾರೆ. ಅದು ನನಗೆ ತುಂಬ ಭಯ ಆಗಿದೆ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ ನನಗೆಲ್ಲ ವೀಕ್ನೆಸ್ ಆಗಿಬಿಟ್ಟಿದೆ ಈ ಥರ ಸ್ವಪ್ನ ಸ್ಖಲನದ ಬಗ್ಗೆ. ಹೆಣ್ಣು ಮಕ್ಕಳಿನಲ್ಲಿ ಋತುಚಕ್ರ ಪ್ರಾರಂಭ ಹೇಗಾಗತ್ತೋ, ಹದಿಹರಿಯ ಕಾಲಿಡೋದನ್ನು ತೋರಿಸತ್ತೋ, ಅದೇ ರೀತಿ ಗಂಡು ಮಕ್ಕಳಲ್ಲಿ ಸ್ವಪ್ನ ಸ್ಖಲನ ಅಂದರೆ ಜನನಾಂಗದ ಕಾರ್ಯವೈಖರಿ ಪ್ರಾರಂಭ ಆಗಿರುತ್ತೆ. ಸೊ ಆ ಕಾರ್ಯವೈಖರಿ ಪ್ರಾರಂಭ ಆದಾಗ ಅವರಲ್ಲಿ ಕೂಡ ನಿದ್ದೆಲ್ ಸ್ಖಲನ ಆಗ್ಬೋದು, ಸಹಜ ಮಾರ್ಗವಾಗಿ ಸ್ಖಲನ ಆಗುವಂಥದ್ದು. ಹಾಗಾಗಿ ಅದನ್ನು ತಿಳಿಸ್ಕೊಡ್ಬೇಕು ಅವ್ರಿಗೆ. ಹದಿಹರಿಯ ಕಾಲಿಡೋದಕ್ಕೆ ಮುಂಚೆ ಅವರಲ್ಲಾಗೋ ದೇಹದ ಬದಲಾವಣೆಗಳು ಮುಂದೆ ಯಾವ ರೀತಿ ಆಗುತ್ತೆ, ದೈಹಿಕವಾಗಿ, ಮಾನಸಿಕವಾಗಿ, ಲೈಂಗಿಕ ಬೆಳವಣಿಗೆ ಆಗೋದು ಆ ಸಮಯ, ಅಡೋಲೆಸೆಂಟ್, ಹದಿಹರಿಯ ಅಂತೀವಲ್ಲ, ಅವಾಗ ಅವ್ರ ಮನಸ್ಸಲ್ಲಿ ಮೂಡೋ ಭಾವನೆಗಳು, ಅದನ್ನು ಹೇಗೆ ಹಿಡಿತದಲ್ಲಿ ಇಟ್ಕೋಬೇಕು, ಗಂಡು ಹೆಣ್ಣಿನ ಸಂಬಂಧ ಹೇಗೆ, ಅದನ್ನು ಅಪಾಯಕಾರಿ ಲೈಂಗಿಕ ಸಂಪರ್ಕಕ್ಕೆ ಒಳಪಡಬಾರ್ದು, ಇದೆಲ್ಲ ಹಂತವಾಗಿ ತಿಳಿಸ್ಕೊಟ್ಟಾಗ ಅದನ್ನೇ ನಾವು ಲೈಂಗಿಕ ಶಿಕ್ಷಣ ಅನ್ನೋದು. ಇವಾಗ ಅವ್ರ ದೇಹದ ಬಗ್ಗೆ ಅರಿವು, ಹಂತವಾಗಿ ಅವ್ರ ಬಗ್ಗೆ ಬೆಳವಣಿಗೆದ ಬಗ್ಗೆ ಅರಿವು, ಅವ್ರ ದೇಹನ ಹೇಗೆ ಈಗ ಸೆಕ್ಷುವಲ್ ಅಬ್ಯೂಸ್ ಅನ್ನೋದು ಹೆಂಗಾಗಿದೆ,
ಚಿಕ್ಕ ವಯಸ್ಸಿನಿಂದ ಯಾವುದೇ ವಯಸ್ಸಿನಲ್ಲಿ ಕೂಡ ಒಂದು ಈ ಲೈಂಗಿಕ ಅತ್ಯಾಚಾರ ಆಗ್ಬೋದು. ಚಿಕ್ಕ ಮಗುವಿಂದ ಹಿಡಿದು ಇಳಿ ವಯಸ್ಸಿನವ್ರ ತನಕ ನೀವು ನೋಡ್ತಾ ಇದ್ದೀರಾ ಎಷ್ಟು ಜಾಸ್ತಿ ಆಗ್ತಾ ಇದೆ. ಅದನ್ನು ಹೇಗೆ ಅದನ್ನು ಅವರು ಕಂಟ್ರೋಲ್ ಮಾಡ್ಕೋಬೇಕು, ಹೇಗೆ ಅದನ್ನು ಅರಿವು ಮೂಡಿಸ್ಕೋಬೇಕು, ಗುಡ್ ಟಚ್ ಬ್ಯಾಡ್ ಟಚ್ ಇದನ್ನೆಲ್ಲ ನಾವು ತಿಳಿಸ್ಕೊಡೋದು ಅದನ್ನೇ. ಯಾವ ರೀತಿ ಅವರು ಆ ರೀತಿಗೆ ಒಳಪಡದೇ ಇರೋ ಹಂಗೆ ಆದಷ್ಟು ರಕ್ಷಣೆ ಮಾಡ್ಕೋಬೋದು, ಇದೆಲ್ಲನೂ ತಿಳಿಸ್ಕೊಡೋದು ಕೂಡ ಪಾರ್ಟ್ ಆಫ್ ಸೆಕ್ಷುಯಾಲಿಟಿ ಎಜುಕೇಷನ್. ಅದು ಏನಂದರೆ ಯಾರು ಮಕ್ಳಿಗೆ ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ 10th ಸ್ಟ್ಯಾಂಡರ್ಡ್ ಪೋರ್ಷನ್ ಯಾರೂ ಹೇಳ್ಕೊಡಲ್ಲ. ಅದರ ಪೋರ್ಷನ್ ಅರ್ಥ ಆಯಾ ವಯಸ್ಸಿಗೆ ಅನುಗುಣವಾಗಿ ಅವರ ತಿಳುವಳಿಕೆ ಗುಣಮಟ್ಟಕ್ಕೆ ಅನುಗುಣವಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ತಿಳಿಸ್ಕೊಡ್ತೀರ. ಇದನ್ನು ಅದೇ ರೀತಿ ನೀವು ತಿಳಿಸ್ಕೊಡ್ತಾ ಹೋದಾಗ ಕಾಲೇಜಿಗೆ ಬರೋ ಹೊತ್ತಿಗೆ ಅವ್ರಿಗೆ ಮದುವೆಗೆ ತಯಾರಿ ಆಗೋ ವಯಸ್ಸಿಗೆ ಹೊತ್ತಿಗೆ ಯಾವ ರೀತಿ ಒಂದು ಗಂಡು ಹೆಣ್ಣು ಬಾಳಬೇಕು, ಮದುವೆ ಅಂದರೆ ಏನು, ಸಂಬಂಧ ಅಂದರೆ ಏನು, ಯಾವ ರೀತಿ ಒಂದು ಒಬ್ರನ್ನೊಬ್ರು ದುರುಪಯೋಗ ಅವಾಗೆಲ್ಲ ಜೀವನ ಹಸನಾಗುತ್ತೆ. ಈಗ ನಾವು ನೋಡ್ತಿರೋ ಎಷ್ಟೊಂದು ಡೈವೋರ್ಸ್ ಕೇಸುಗಳು, ಇನ್ಕಂಪ್ಯಾಟಬಿಲಿಟಿ. ಈ ಗಂಡು ಮಕ್ಕಳಾಗಲಿ ಈಗಿನ ಒಂದು ಹಂತದಲ್ಲಿ ನಾನು ನೋಡೋಕ್ಕೆ ಹೋದರೆ ಹೆಣ್ಮಕ್ಳು ಚೆನ್ನಾಗಿ ಓದಬೇಕು, ಬೆಳಿಬೇಕು, ಬರಬೇಕು, ನಾನು ಯಾರಿಗೂ ಕಡಿಮೆ ಇಲ್ಲ ಮಾಡಬೇಕು, ತುಂಬ ಸಂತೋಷ ಕೊಡುತ್ತೆ ನಾವು ಹುಡುಗಿಯರನ್ನ ಎಲ್ಲ ಕ್ಷೇತ್ರದಲ್ಲಿ ನೋಡಿದಾಗ. ಆದರೆ ಒಂದು ವಿಷಯ ಪೇರೆಂಟ್ಸ್ ಏನು ಮಾಡಬೇಕಂದ್ರೆ ಹೆಣ್ಣು ಮಕ್ಕಳಲ್ಲೂ ಗಂಡು ಮಕ್ಕಳಲ್ಲಿ ನೀನು ಎಷ್ಟೇ ಓದಿ ನೀವು ಅಂದರೆ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಡ್ಜಸ್ಟ್ಮೆಂಟ್, ಹೊಂದಾಣಿಕೆ ಮನೋಭಾವ ಅನ್ನೋದೇನು. ಎಲ್ಲರೂ ಒಂದೇ ಥರ ಇರಲ್ಲ, ಬೇರೆ ಬೇರೆ ಗಂಡು ಹೆಣ್ಣು ಬೇರೆ ಬೇರೆ ರೀತಿನಲ್ಲಿ ಬೆಳೆದು ಬಂದಿರ್ತಾರೆ, ಅವರ ರೀತಿಗಳು ರಿವಾಜು. ಬಟ್ ಒಬ್ರಿಗೊಬ್ರು ಹೊಂದಾಣಿಕೆ, ನೀ ಇರೋ ಹಾಗೇ ನೀವು ವ್ಯಕ್ತಿನ ವಿತ್ ಪ್ಲಸಸ್ ಆ್ಯಂಡ್ ಮೈನಸಸ್ ಅಕ್ಸೆಪ್ಟ್ ಮಾಡ್ಕೊ. ಆದ್ದರಿಂದ ನೀವು ಹೊಂದಾಣಿಕೆಯಿಂದ ಜೀವನ ಸಾಗಿಸ್ಕೊಂಡು ಹೋಗು. ನೀವು ಕೆಲವರಲ್ಲಿ ತುಂಬ ನಾವು ನೋಡಿರೋ ಭಾಳ ಕೌನ್ಸೆಲಿಂಗ್ ಮಾಡೋದ್ರೊಳಗೆ ನೋಡ್ತೇವೆ, ನೀನು ಹೆಣ್ಮಕ್ಳು ನೀನೇನು ಕಡಿಮೆ, ನೀನೇನು ದುಡ್ಡು ಸಂಪಾದಿಸ್ತಿಲ್ವ, ನೀನೇನು ಓದಿಲ್ವಾ, ನೀನು ಯಾತಕ್ಕೆ ಎಲ್ಲನೂ ಮಾಡಬೇಕು, ನೀನು ಯಾಕೆ ಕೆಲಸ ಮಾಡಬೇಕು, ನೀನು ಯಾಕೆ ಇದು ಮಾಡಬೇಕು, ಈ ಧೋರಣೆಯಲ್ಲಿ ಬೆಳೆಸಬಾರ್ದು. ನೀವು ಹೊಂದಾಣಿಕೆ ಮನೋಭಾವ ಇಬ್ಬರೂ ಮಾಡಬೇಕು. ಗಂಡು ಮಕ್ಕಳಾಗಲಿ ಇವಾಗ ಏನಿಲ್ಲ, ಅವರೂ ಕೆಲಸ ಮಾಡಬೇಕು, ಇವರು ಕೆಲಸ ಮಾಡಬೇಕು. ನನ್ನ ಮಕ್ಕಳು, ನನಗಿಬ್ಬರು ಗಂಡು ಮಕ್ಕಳಿದ್ದಾರೆ, ಅವರು ಎಲ್ಲ ಅಡುಗೆ ಊಟ ತಿಂಡಿ ಎಲ್ಲ ಮಾಡ್ತಾರೆ, ಹೊಂದಾಣಿಕೆ ಮಾಡ್ಕೊಳ್ತಾರೆ. ಫಾರಿನಲ್ಲೆಲ್ಲ ಇದ್ರೆ ಎಲ್ಲ ಅವ್ರು ಮಾಡ್ಕೊಳ್ಳೇಬೇಕು. ಸೊ ಆ ಭಾವನೆಯಿಂದ ಬೆಳೆಸಿದಾಗ ಪ್ರಾಬ್ಲಮ್ಸ್ ಬರಲ್ಲ ಮುಂದೆ. ಅವ್ರಿಗೆ ಇನ್ಕಂಪ್ಯಾಟಬಿಲಿಟಿ ಅಂತ ಹೇಳೋದಾಗಲಿ, ಡೈವೋರ್ಸ್ಗೆ ಹೋಗೋದಾಗಲಿ, ನಮ್ಮಿಬ್ಬರಿಗೆ ಹೊಂದಾಣಿಕೆನೇ ಇಲ್ಲ, ನಮ್ಗೆ ಇನ್ಕಂಪ್ಯಾಟಬಲ್ಲು, ನಾವು ಡೈವೋರ್ಸ್ಗೆ ಹೋಗಲೇಬೇಕು, ಬೇಡ 10 ವರ್ಷದಿಂದ ಲವ್ ಇದು ಒಬ್ರಿಗೊಬ್ರು ಪ್ರೀತಿಸ್ತಾ ಇರ್ತಾರೆ, ಎಲ್ಲ ಮಾಡ್ತಾರೆ, ಮದುವೆ ಆದ ತಕ್ಷಣ ಹೆಂಗೆ ಇನ್ಕಂಪ್ಯಾಟಬಿಲಿಟಿ ಬರುತ್ತೆ? ಅದನ್ನ ಆ ಭಾವನೆ ಅಂದರೆ ಅವ್ರದ್ದು ಔಟ್ಲುಕ್ ಹೇಗಿರುತ್ತೆ ಆ ರೀತಿ ಬೆಳೆಸ್ಬೇಕು ಅಂತ ನಾವು ಹೇಳೋದು. ಯಾಕಂದರೆ ಎಲ್ಲ ಭಾಳ ಸಂತೋಷ ಹೆಣ್ಮಕ್ಳು ಮುಂದೆ ಬರೋದು. ಇದು ಅಟ್ ದಿ ಸೇಮ್ ಟೈಮ್ ಇಬ್ಬರು ಒಬ್ರಿಗೊಬ್ರು ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಕೆಲವು ಮೈನಸ್ ಇರುತ್ತೆ, ಕೆಲವು ಪ್ಲಸ್ ಇರುತ್ತೆ. ಅದನ್ನು ಎಕ್ಸಾಗ್ರೇಟ್ ದಿ ಪ್ಲಸ್ ಪಾಯಿಂಟ್ಸ್, ಡೌನ್ ಪ್ಲೇ ದಿ ನೆಗೆಟಿವ್ ಪಾಯಿಂಟ್ಸ್ ಅಂತ ಅಷ್ಟನ್ನ ಮಾಡ್ಕೊಂಡು ಹೋದಾಗ ಈ ರೀತಿ ಡೈವರ್ಸ್ ಆಗೋದು, ಇನ್ಕಂಪ್ಯಾಟಬಲ್ ಆಗೋದು ಇವೆಲ್ಲ. ನಿಮ್ಮ ಪ್ರಾಕ್ಟೀಸ್ ಸೆಷನಲ್ಲಿ ಯಾರಾದರೂ ಒಂದಷ್ಟು ಪೇರ್ಸ್ ಈ ಥರ ಏನಾದರೂ ಒಂದು ಎಕ್ಸಾಂಪಲ್ ಹೇಳ್ಬೋದಾ? ಏನಾದರೂ ಈ ಥರ ಡಿಫ್ರೆನ್ಸ್ ಬಂದು ನೀವು ಅದನ್ನು ಸಾಲ್ವ್ ಮಾಡಿರೋವಂಥದ್ದು? ಬಹಳಷ್ಟು ಜನ, ಎಷ್ಟೋ ಜನ ಫ್ಯಾಮಿಲಿ ಕೋರ್ಟ್ಸಿಂದ ಡೈವೋರ್ಸ್ ಹೋದವರೆಲ್ಲ ಕೂಡ ಬಂದು ಕೌನ್ಸೆಲಿಂಗ್ ಆಗಿ ಬಹಳಷ್ಟು ವಿಷಯಗಳು ಈ ಲೈಂಗಿಕ ವಿಷಯಗಳನ್ನು ಒಳಗೊಂಡಿರುತ್ತೆ. ಬಹಳಷ್ಟು ಜನದ ನಾನು ನೋಡೋದ್ರೊಳಗೆ ಏನು ಅನ್ಕನ್ಸುಮೇಟೆಡ್ ಮ್ಯಾರೇಜಸ್ ಅಂದರೆ ಅವ್ರ ಸಂಭೋಗ ಕ್ರಿಯೆನೇ ಪ್ರಾರಂಭ ಆಗಿರಲ್ಲ, ಮದುವೆ ಅದ್ರ ಬಗ್ಗೆ ತಪ್ಪು ತಿಳುವಳಿಕೆ, ಅರ್ಧಂಬರ್ಧ ತಿಳುವಳಿಕೆ, ಸರಿಯಾದ ರೀತಿಯಲ್ಲಿ ಇಬ್ರಿಗೂ ನಾಲೆಡ್ಜ್ ಇಲ್ಲದೆ ಇರೋದು. ಇವಾಗ ಏನಾಗುತ್ತೆ, ಇದನ್ನು ಹೈಲಿ ಎಜುಕೇಟೆಡ್ ಇದ್ರೊಳಗೂ ನಾನು ನೋಡ್ತಾ ಇದ್ದೀನಿ. ಯಾತಕ್ಕಂದ್ರೆ ಅವ್ರಿಗೆ ಏನಾಗುತ್ತೆ ಅಂದರೆ, ಈಗ ನೀವು ಈಗ ಸಣ್ಣ ಈಗ ವಿಲೇಜಸ್ಸಲ್ಲಿರೋರು, ಸಣ್ಣ ಕೆಳಸ್ತರದ ವ್ಯಕ್ತಿಗಳು, ಇವರೆಲ್ಲ ಅವ್ರ ಜೀವನ ತುಂಬ ಹತ್ತಿರದಲ್ಲಿ ನೋಡ್ಬಿಟ್ಟಿರ್ತಾರೆ. ಚಿಕ್ಕ ಮನೆಗಳು, ಇದರದ್ದು ಒಬ್ರಿಗೊಬ್ರು ತಂದೆ ತಾಯಿ ಹೇಗಿರ್ತಾರೆ, ಗಂಡ ಹೆಂಡತಿ ಹೇಗಿರ್ತಾರೆ, ಬೇಕೋ ಬೇಡವೋ, ಫ್ರೆಂಡ್ಸುಗಳು, ಇದ್ರ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಚೆನ್ನಾಗಿರುತ್ತೆ. ಇದ್ರದ್ದು ಗಂಡ ಹೆಂಡತಿ ಮ್ಯಾರೇಜು, ಸಂಭೋಗ ಕ್ರಿಯೆ ಬಗ್ಗೆ ಅವ್ರಿಗೆ ಚೆನ್ನಾಗಿರುತ್ತೆ ನಾಲೆಡ್ಜು. ಈ ಹೈಯರ್ ಕ್ಲಾಸಿಂದ ಬಂದವರು, ಹೈಲಿ ಎಜುಕೇಟೆಡ್, ಅವ್ರ ಜೀವನ ಪೂರ್ತಿ ಓದೋದು, ರ್ಯಾಂಕ್ ತೊಗೊಳ್ಳೋದು, IIT IIM ಇದಕ್ಕೆ ಹೋಗಿ ಒಂದು ದೊಡ್ಡ IT-BTನಲ್ಲಿ ಕೆಲಸ ತೊಗೊಳ್ಳೋದು, ಅದರೊಳಗೆ ಅವ್ರಿಗೆ ಕಾನ್ಸಂಟ್ರೇಷನ್ ಇರುತ್ತೆ. ಈ ಜೀವನ ಇದ್ರದ್ದು ಜೀವನ ಶೈಲಿ ಅಂತ ನಾವು ಏನು ಹೇಳ್ತೀವಿ, ಲೈಫ್ ಸ್ಕಿಲ್ಸ್, ಆ ಲೈಫ್ ಸ್ಕಿಲ್ಸು ಕಡಿಮೆ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಹಾಗಾಗಿ ಒಂದು ಹಂತ ತಲುಪಿದ ಮೇಲೆ ಅವ್ರಿಗೊಂಥರ ಸಂಕೋಚ, ಇವ್ರಿಗೆ ನಂಗೆ ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಅಥವಾ ಈ ಥರ ಅಂತ ಅವ್ರಿಗೆ ಹೇಳ್ಕೊಳಕ್ಕೂ ಆಗಲ್ಲ. ಅದೊಂಥರ ಮರ್ಯಾದೆ ಪ್ರಶ್ನೆನೂ ಆಗುತ್ತೆ. ಎಷ್ಟೋ ಜನಕ್ಕೆ ಆ ಥರ ಹೈಲಿ ಎಜುಕೇಟೆಡ್ ಇದ್ರೊಳಗೆ ಸಿಂಪಲ್ ಅವ್ರದ್ದು ಸಂಭೋಗ ಕ್ರಿಯೆ ಬಗ್ಗೆ, ಅವ್ರು ಯಾವ ರೀತಿ ಹುಡುಗಿ ಜೊತೆ ಹೇಗಿರಬೇಕು, ಯಾವ ರೀತಿ ಅವ್ರನ್ನ ಇಂಪ್ರೆಸ್ ಮಾಡಬೇಕು, ಹೇಗೆ ಮಾಡಬೇಕು, ಅವ್ರಿಗೆ ಯಾವ ರೀತಿ ಅವ್ರಿಗೆ ವರ್ತಿಸ್ಬೇಕು, ಎಷ್ಟೋ ಹುಡುಗರಲ್ಲಿ ಆ ಸ್ಕಿಲ್ ಇಲ್ಲ.
ಅದೇ ಒಂದು ಕಾರಣ ಆಗ್ಬಿಡತ್ತೆ ಪ್ರಾಬ್ಲಮ್ಮು. ಆದರೆ ಕೆಲವರು ಪಾಪ ಇಬ್ಬರು ಗಂಡ ಹೆಂಡತಿ ಬಹಳಷ್ಟು ಅವರು ಒಬ್ರಿಗೊಬ್ರಿಗೆ ತಿಳ್ಕೊಳ್ತಾರೆ. ನನಗೆ ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಬೋದು. ತಿಳ್ಕೊಂಡು ಅಳವಡಿಸ್ಕೊಂಡು ಅವ್ರ ಜೀವನ ಸರಿ ಮಾಡ್ಕೊಂಡಿದ್ದಾರೆ. 5 ವರ್ಷ 10 ವರ್ಷ 15 ವರ್ಷ ಸಂಭೋಗ ಕ್ರಿಯೆನೇ ಆಗಿರಲ್ಲ ಮ್ಯಾರೇಜ್ ಆಗಿ. ಆ ಥರದವ್ರು ನಾನು ನೋಡಿದ್ದೀನಿ ಅಷ್ಟು. ಮತ್ತು ಒಂದು ತಪ್ಪು ತಿಳುವಳಿಕೆಗಳು ಕೂಡ ಈಗ ಇದ್ರ ಬಗ್ಗೆ ವರ್ಜಿನಿಟಿ ಅಂತ ಹೇಳಿ, ಈಗ ಹುಡುಗಿಯರು ಅವ್ರಿಗೆ ವರ್ಜಿನ್ನಾಗೆ ಕನ್ಯೆಯಾಗೇ ಇರಬೇಕು, ಅವ್ರಿಗೆ ಇದನ್ನು ಯಾರ್ದು ಸಂಪರ್ಕ ಇರಬಾರ್ದು. ಹುಡುಗರು 10 ಜನ ಹುಡುಗಿರ ಜೊತೆ ಓಡಾಡಿರ್ತಾರೆ. ಅವ್ರನ್ನ ಕೇಳಿ, ನೀವು ಮದುವೆ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಹುಡುಗಿ ಹಿಂಗೆ ಓಡಾಡಿದ್ರೆ ನೀವು ನಾನು ಎಷ್ಟೋ ಸಲ ಕೇಳಿದ್ದೀನಿ ಅವ್ರಿಗೆ. ಇಲ್ಲ ಅವ್ರ ಜೊತೆ ಇಬ್ಬರು ನನಗೆ ಗರ್ಲ್ ಫ್ರೆಂಡ್ಸ್ ಇದ್ದರು, ಇವರಿದ್ರು, ಇಲ್ಲ ಅವ್ರ ಜೊತೆ ಇದ್ದೆ, 2-3 ಜನರ ಜೊತೆ ನನಗೆ ರಿಲೇಷನ್ಶಿಪ್ ಇತ್ತು, ಈಗ ಮ್ಯಾರೇಜ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಅಷ್ಟೊತ್ತಿಗೆ ಏನೋ ಟೆನ್ಷನ್ಸ್ ಆಗಿರುತ್ತೆ ಅವ್ರಿಗೆ. ಫಿಸಿಕಲ್ ರಿಲೇಷನ್ ಆಲ್ರೆಡಿ ಮಾಡಿರೋದ್ರಿಂದ ಅವರು ನನಗೆ ಏನೋ ನನ್ನ ಬಗ್ಗೆ ನನಗೆ ಭಯ ಇದೆ, ಅವ್ಳನ್ನ ಸರಿಯಾಗಿ ನಾನು ಸಂಭೋಗ ಮಾಡ್ತೀನೋ ಇಲ್ವೋ, ನೀನು ಅದೇ ಹುಡುಗಿನೇ ಮಾಡ್ಕೊಳ್ತಿದ್ಯಾ ಅಂತ ಕೇಳಿದ್ರೆ, ಇಲ್ಲ ಆ ಥರ ಹುಡುಗಿ ನನಗೆ ಬೇಡ, ಇವ್ರಿಗೆ ಮಜಾ ಮಾಡೋಕ್ಕೆ ಮಾತ್ರ ಹುಡುಗಿರ್ಬೇಕು, ಬಟ್ ಇವ್ರು ಮದುವೆ ಆಗೋ ಹುಡುಗಿ ಮಾತ್ರ ಕನ್ಯೆ ಆಗಿರಬೇಕು, ವರ್ಜಿನ್ ಆಗಿರಬೇಕು. ನಮಗೆ ಆ ಥರ ಅದೇ ಹುಡುಗಿನೂ ಹಾಗೆ 2-3 ಜನ ಬಾಯ್ ಫ್ರೆಂಡ್ಸ್ ಜೊತೆ ಓಡಾಡ್ತಿದ್ರೆ ನೀವು ಮಾಡ್ಕೊಳ್ತೀಯಾ? ಇಲ್ಲ, ನಾವು ಮಾಡ್ಕೊಳ್ಳೋದಿಲ್ಲ. ಕರೆಕ್ಟಾಗಿ ಸ್ಟ್ರೈಟಾಗಿ ಹೇಳ್ತಾರೆ ಅವರು. ಸೊ ಅದಕ್ಕೇ ನೀವು ಮರ್ಯಾದೆ ಕೊಡೋದನ್ನ ಫಸ್ಟ್ ಕಲಿಬೇಕು. ನೀನು ಆ ಥರ ನೀನು ಹುಡುಗಿನ ಪ್ಯೂರಾಗಿರಬೇಕು, ಚೆನ್ನಾಗಿರ್ಬೇಕಾದ್ರೆ ನೀನು ಹಾಗೆ ಇರಬೇಕು. ನೀವು ಯಾಕಂದರೆ ಇದು ಗಂಡು ಹೆಣ್ಣು ಇಬ್ರಿಗೂ ಅಷ್ಟೇ. ಬರೀ ವರ್ಜಿನಿಟಿ ಅಥವಾ ಕನ್ಯತ್ವ ಇದ್ರದ್ದು ಅಂತ ಇರೋದು ಬರೀ ಹುಡುಗಿರಿಗೆ ಸಂಬಂಧಪಟ್ಟಿದ್ದಲ್ಲ, ಹುಡುಗರಿಗೂ ಸಂಬಂಧಪಟ್ಟಿದೆ ಅದನ್ನು. ಯಾಕಂದರೆ ನಿಮಗೆ ಒಂದು ಮ್ಯಾರೇಜಲ್ಲಿ ಕೆಲವು ಕಾರಣಗಳಿಂದ ಕೆಲವು ಏನೋ ಲೈಂಗಿಕ ಅತ್ಯಾಚಾರ ಆಗಿ ಸೆಕ್ಷುವಲ್ ಅಬ್ಯೂಸ್ ಆಯಿತು, ಏನೋ ಗೊತ್ತಿಲ್ಲದೆ ಏನೋ ಸಮಥಿಂಗ್ ಇದು ಪ್ರಾಬ್ಲಮ್ ಆಯಿತು, ಇದಾಯ್ತು ಅಂದರೆ ನೀವು ಒಂದು ನಂಬಿಕೆ ಇಟ್ಕೊಳ್ಳಿ. ಮದುವೆ ಅಂತ ಆದಮೇಲೆ ಮದುವೆ ನಿಂತಿರೋದು ನಂಬಿಕೆ ತಳಹದಿ ಮೇಲೆ. ಸೊ ಅದನ್ನು ಒಬ್ರನ್ನೊಬ್ರು ನೀವು ನಂಬಿಕೆ ಆದಮೇಲೆ ನೀವು ಉಳಿದಿದ್ದು ಏನೂ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬಾರ್ದು. ನಾನು ನಿನ್ನನ್ನು ನಂಬ್ತೀನಿ, ನೀನು ನನ್ನ ನಾನು ನಿನಗೋಸ್ಕರ ಇದ್ದೀನಿ, ನೀನು ನನಗೋಸ್ಕರ ಇದೆಯಾ. ಸೊ ಆ ನಂಬಿಕೆ ಫಸ್ಟ್ ಇಟ್ಕೊಳ್ಳಿ. ಎಷ್ಟು ಜನಕ್ಕೆ ಸುಮ್ಮನೆ ಆ ನಂಬಿಕೆ ಇಲ್ಲದೇನೆ, ಅಯ್ಯೋ ನನ್ನ ಹೆಂಡತಿ, ಈಗಿನ ಕಾಲದ ಇದ್ರೊಳಗೆ ತುಂಬ ಒಂಥರ ಸ್ವಲ್ಪ ಈ ರಿಲೇಷನ್ ಗರ್ಲ್ಸ್ ಬಾಯ್ಸು ರಿಲೇಷನ್ಶಿಪ್ಪು, 1 ನೈಟ್ ಸ್ಟ್ಯಾಂಡ್ ಅದು ಇದೆಲ್ಲ ಸ್ವಲ್ಪ ಸಾಮಾನ್ಯ ಆಗಿರೋದ್ರಿಂದ ಆ ನಂಬಿಕೆ ಹೊಟ್ಟೋಗಿದೆ ಹುಡುಗರಲ್ಲೂ ಕೂಡ. ಇಲ್ಲ ಅವಳು ನೋಡಿದರೆ ನನಗೆ ವರ್ಜಿನ್ ಅಲ್ಲ ಅನ್ಸತ್ತೆ, ಈ ರೀತಿ ತುಂಬ ಜನ ಬರ್ತಾರೆ. ನೀವು ಅದನ್ನು ಎಕ್ಸಾಮಿನ್ ಮಾಡಿ ನೋಡಿ ಹೇಳಿ. ನಾನು ಅದಕ್ಕೆ ಹೇಳಿ, ನೋಡಪ್ಪ, ಎಕ್ಸಾಮಿನೇಷನ್ ನಿಮಗೆ ವರ್ಜಿನಿಟಿ ಅದು ಇದು ಎಕ್ಸಾಮಿನೇಷನಲ್ಲಿ ಇಲ್ಲ, ನಿನ್ನ ತಲೆಯಲ್ಲಿದೆ, ನಿಮ್ಮಿಬ್ಬರು ನಂಬಿಕೆನಲ್ಲಿ. ಈಗಲೂ ತುಂಬ ಅಮೆರಿಕಾಯಿಂದ ಬಂದವರು ನನಗೆ ಎಷ್ಟು ಜನ ನಾನು ಮದುವೆ ಮಾಡ್ಕೊಂಡಿದ್ದೆ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು ಹಿಂಗಿರಬೇಕು ಹಂಗಿರಬೇಕು ಅಂತ. ಸೊ ನನಗನ್ಸತ್ತೆ ಅವಳು ಅದು ಕನ್ಯೆ ಅಲ್ಲ ಅಂತ. ಒಂದು ಡಾಕ್ಟ್ರು ಇದ್ರದ್ದೇನೆ ಅವ್ರ ಲೈಫ್ ಎಷ್ಟು ಮಿಸರಬಲ್ ಮಾಡಿಬಿಟ್ಟಿದ್ದ ಒಂದು ಹುಡುಗ ಇದ್ರದ್ದು ಅಂದರೆ, ಪಾಪ ಕೊನೆಗೆ ಅವಳು ಡೈವರ್ಸ್ ಮಾಡಲೇಬೇಕಾಯ್ತು ಅವಳು. ಈಗ ನಂಬಿಕೆನೇ ಇಟ್ಕೊಳ್ಳಿಲ್ಲ ಅಂದರೆ ಸುಮ್ಮನೆ ಅನುಮಾನ ಪಡೋದು. ಒಂದು ಸಲ ಅನುಮಾನದ ಹುಳು ತಲೆ ಒಳಗೆ ಹೋಗ್ಬಿಟ್ರೆ ಇನ್ನು ಏನು ಮಾಡಿದ್ರು ಆ ತಲೆ ಕೊರೆಯೋದನ್ನು ಬಿಡೋದಿಲ್ಲ ಅದನ್ನು ಅವರು, ನೀವು ಎಷ್ಟೇ ಹೇಳಿದರು. ಆ ರೀತಿ ಬರುತ್ತೆ. ಎಷ್ಟೋ ಜನಕ್ಕೆ ಈ ಥರ ನಾನು ಹೇಳಿದ್ನಲ್ಲ, ಈಗ ಲೈಂಗಿಕ ಸಮಸ್ಯೆಗಳಿರುತ್ತೆ. ಕೆಲವು ಸಲ ಏನಾಗುತ್ತೆ, ಎಲ್ರಿಗೂ ತುಂಬ ಒಂಥರ ಉತ್ಪ್ರೇಕ್ಷಿತವಾದ ಇದು ಇರುತ್ತೆ ತಲೆ ಒಳಗೆ ಭಾವನೆಗಳು. ಫಸ್ಟ್ ನೈಟ್ ಹಿಂಗಿರಬೇಕು ಹಂಗಿರಬೇಕು, ಮ್ಯಾರೇಜು ಅದು ಆ ರೀತಿ ಇರಲಿಲ್ಲ ಅಂದ ತಕ್ಷಣ ಅವ್ರಿಗೆಲ್ಲ ಪೂರ್ತಿ ಏನೋ ತೊಂದರೆ, ಇದು ಇವಳು ಸರಿ ಇಲ್ಲ, ಅವಳು ಸರಿ ಇಲ್ಲ, ಇದು ಸರಿ ಹೋಗಲಿಲ್ಲ, ಅದಿಲ್ಲ ಅಂತ. ಅದೇ ರೀತಿ ಈಗ ಹುಡುಗಿಗೆ ಹೇಗೆ ಒಂದು ರೀತಿಯ ಭಯ ಅಥವಾ ಇದು ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ, ಆತಂಕ ಇದೆಲ್ಲ ಇರೋ ಥರ ಹುಡುಗರಲ್ಲೂ ಇರುತ್ತೆ ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ. ಇದರಿಂದ ಅವ್ರಿಗೆ ಮೊದಲನೇ ರಾತ್ರಿನಲ್ಲಿ ಎಲ್ಲರೂ ಕೂಡ ಸಿನಿಮಾ ಕತೆ ಕಾದಂಬರಿಲಿ ತೋರಿಸ್ದ ಹಿಂಗೇನೆ ಅವ್ರು ಫಸ್ಟ್ ನೈಟು ಎಕ್ಸೈರೇಟೆಡ್, ಇದನ್ನು ಆಕಾಶದಲ್ಲಿ ತೇಲಾಡ್ತಾ ಇದ್ದೀನಿ, ಇದು ಮಾಡಿದೆ ಅನ್ನೋ ಥರ ಇರೋದಿಲ್ಲ. ರಿಯಾಲಿಟಿನ ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಕೆಲವರಲ್ಲಿ ಅದನ್ನು ಚೆನ್ನಾಗಿರ್ಬೋದು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಿಂದ ಒಳ್ಳೆ ಇದರಿಂದ ಮಾಡಿದ್ರೆ 100ರಲ್ಲಿ 20 ಜನಕ್ಕೆ ಅದನ್ನು ಫಸ್ಟ್ ನೈಟಲ್ಲಿ ಅವ್ರಿಗೆ ಸಂಭೋಗ ಕ್ರಿಯೆ ನಡ್ಸೋಕ್ಕಾಗ್ಬೋದು. ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮ ರಿಚುವಲ್ಸು ಮದುವೆ ಬೆಳಗಿಂದ ರಾತ್ರಿ ತನಕ ಎಲ್ಲ ಥರ ರಿಚುವಲ್ಸ್ ಮಾಡಿ ರಾತ್ರಿ 12 ಗಂಟೆಗೆ ಅವರು ರೂಮ್ಗೆ ಹೋಗೋ ಹೊತ್ತಿಗೆ ಸುಸ್ತಾಗೋಗಿ ಅಲ್ಲಿ ನಿದ್ದೆ ಬರ್ತಾ ಇರುತ್ತೆ. ಹಾಗಾಗಿ ಇಬ್ಬರಲ್ಲೂ ಆ ಒಂದು ಎನರ್ಜಿನೂ ಇರಲ್ಲ, ಇದಿರಲ್ಲ. ಅವರು ಪರ್ಫೆಕ್ಟ್ ಒಳ್ಳೆ ರೀತಿಯಲ್ಲಿ ಇದನ್ನು ಸಂಭೋಗ ಕ್ರಿಯೆ ಮಾಡೋಕ್ಕೆ ಆಗದೇ ಇರ್ಬೋದು. ಅದರ ಅರ್ಥ ಅದೇನೋ ಅವ್ರ ಫೇಲ್ಯೂರು ಅನ್ನೋ ಥರ ಅನ್ಕೋಬಾರ್ದು. ಇದೆಲ್ಲ ಸಹಜವಾಗಿ ಆಗೋದು. ನಮ್ಮ ಹ್ಯೂಮನ್ ಬಾಡಿಗೊಂದು ಲಿಮಿಟೇಷನ್ಸ್ ಇದೆ. ನಂತರ ಕೆಲವು ದಿನಗಳಲ್ಲಿ ಒಬ್ರಿಗೊಬ್ರು ಹೊಂದಾಣಿಕೆ ಇಟ್ಕೊಂಡು ಆ ಸಮಸ್ಯೆಗಳ ಪರಿಹಾರ ಮಾಡಿಕೊಂಡು, ಅದರೊಳಗೂ ತೊಂದರೆ ಆದರೆ ವೈದ್ಯರ ಹತ್ರ ಬಂದು ನೋಡಿ ಸರಿ ಮಾಡ್ಕೊಳ್ಳೋದ್ರೆ ಖಂಡಿತ ಸರಿ ಹೋಗುತ್ತೆ. ಅಷ್ಟರೊಳಗೆ ಪೇಷನ್ಸ್ ಹೋಗಿ, ಈಗ ಎಷ್ಟೋ ಜನ ಹುಡುಗರಲ್ಲಿ ಏನಾಗುತ್ತೆ, ಫಸ್ಟ್ ಡೇ ಅವಳು ಏನಾದರೂ ಸಂಭೋಗ ಕ್ರಿಯೆ ಮಾಡಲಿಲ್ಲ ಹುಡುಗ ಅಂದರೆ
ಇಡೀ ಬೆಳಗ್ಗೆ ಎದ್ದ ತಕ್ಷಣ ಇಡೀ ಒಂದು ಕುಟುಂಬದಲ್ಲಿ ಹೋಗಿ ಇವ್ನು ಸರಿಗಿಲ್ಲ, ಇವ್ನು ಇಂಪಾರ್ಟೆಂಟು, ಇವ್ನು ಇದಿಲ್ಲ, ಅವನು ಹಾಗೆ ಹೀಗೆ ಅಂತ ಹಬ್ಬಿಸಿ ಎಷ್ಟು ಜನಕ್ಕೆ ಪಾಪ. ಅದರೊಳಗೂ ವಿಲೇಜಲ್ಲಿ ಇದರೊಳಗೆಲ್ಲಂತೂ ಕೆಲವು ಕುಟುಂಬಗಳಲ್ಲಂತೂ ಅದು ದೊಡ್ಡ ವಿಷಯ ಮಾಡಿ ಅವರು ಮರ್ಯಾದೆ ಎಲ್ಲ ಹೋಗಿ ಪಾಪ ಆ ಹುಡುಗನಿಗೂ ಕೂಡ ಮತ್ತಿನ್ನು ಯಾವಾಗಲೂ ಕೂಡ ಅವ್ನ ಸಮಸ್ಯೆ ಪರಿಹಾರನೇ ಆಗಬಾರ್ದು, ಆ ಥರ ಸೈಕಲಾಜಿಕಲಿ ಅಪ್ಸೆಟ್ ಆಗಿಬಿಡೋದು. ಬಟ್ ಇದು ಸಾಮಾನ್ಯ. ಈ ಹುಡುಗರಲ್ಲಿ ಸಮಸ್ಯೆ ಬರೋದಾಗಲಿ, ಒಂದು ನಿಮಿಷ ದೌರ್ಬಲ್ಯ ಅಥವಾ ಶೀಘ್ರ ಸ್ಖಲನ ಮೊದಲನೇ ಸಂಭೋಗದಲ್ಲಿ ಇದಾಗೋದು ಭಾಳ ಸಾಮಾನ್ಯ. ಅದನ್ನು ಗಂಡು ಹೆಂಡತಿ ಮೊದಲೇ, ಅದಕ್ಕೆ ಪ್ರೀ ಮ್ಯಾರಿಟಲ್ ಕೌನ್ಸೆಲಿಂಗ್ ಅಂತ ಹೇಳೋದು. ವಿವಾಹ ಪೂರ್ವ ಮಾರ್ಗದರ್ಶನಕ್ಕೆ ಒಂದು ಸಲ ಬಂದಾಗ ಫಸ್ಟ್ ನೈಟ್ ಬಗ್ಗೆ, ವಿವಾಹದ ಸಂಬಂಧದ ಬಗ್ಗೆ, ಅದರ ಮಹತ್ವದ ಬಗ್ಗೆ, ಏನು ಸಮಸ್ಯೆಗಳು ಬರ್ಬೋದು ಇಬ್ಬರಲ್ಲೂ, ಅದನ್ನು ಯಾವ ರೀತಿ ಪರಿಹಾರ ಕಂಡುಕೊಳ್ಬೋದು, ಇದನ್ನೆಲ್ಲ ವಿವಾಹ ಪೂರ್ವ ಮಾರ್ಗದರ್ಶನದಲ್ಲಿ ಮಾಡ್ಕೋಬೋದು. ಆವಾಗೇನಾಗುತ್ತೆ, ಈ ರೀತಿ ತೊಂದರೆಗಳಾಗೋದಿಲ್ಲ. ಇಲ್ಲಾಂದರೆ ತಪ್ಪರ್ಥಗಳಲ್ಲೇ ಒಂದು ಸಲ ತಪ್ಪರ್ಥ ಶುರುವಾದರೆ ಅದೇ ಕಂಟಿನ್ಯೂ ಆಗುತ್ತೆ. ಆದರೆ ಇದು ಕೆಲವು ಸಲ ಸಾಮಾನ್ಯ ಮಾಡೋದ್ರೊಳಗೆ ಆಮೇಲೆ ತಾನೇ ಸರಿ ಹೋಗುತ್ತೆ, ಕೆಲವು ತಿಂಗಳುಗಳಲ್ಲಿ ಇದರೊಳಗೆ ಆ ಭಾವನೆಯಿಂದ ಬೆಳೆಸ್ಕೋಬೇಕು. ಬಟ್ ಕೆಲವ್ರಿಗೆ ಅವ್ರ ಎಕ್ಸ್ಪೆಕ್ಟೇಷನ್ನೇ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಆಗೋಗ್ಬಿಡುತ್ತೆ. ಅದು ಹುಡುಗಿಗೂ ಸಮಸ್ಯೆ ಆಗುತ್ತೆ ಕೆಲವು ಸಲ, ಯಾಕಂದರೆ ಹುಡುಗಿನಲ್ಲೂ ಕೂಡ ಒಂದು ಇವರು ಎಷ್ಟೋ ಜನದ ಇದ್ರೊಳಗೆ ಸರಿ ಹೋಯ್ತಾ, ಅವ್ರು ಬ್ಲೀಡಿಂಗ್ ಆಗಬೇಕು ಫಸ್ಟ್ ನೈಟಲ್ಲೇ ಅಥವಾ ಮೊದಲ ಸಂಭೋಗದಲ್ಲಿ, ಅವ್ರಿಗೆ ನೋವಾಗಬೇಕು, ಬ್ಲೀಡಿಂಗ್ ಆಗಬೇಕು, ಇದಾಗಬೇಕು, ಕನ್ಯಾಪುರೆ ಸಹಿ ಇಡಬೇಕು, ಈ ಥರ ಎಲ್ಲ ತಪ್ಪು ಭಾವನೆಗಳು ತುಂಬ ಇದೆ. ಇದೆಲ್ಲ ಆ ಥರ ಎಲ್ಲ ಏನೂ ಇರೋದಿಲ್ಲ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗೇ ಆಗಿರುತ್ತೆ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಚಾನಲ್ನು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು. ಇವಾಗಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್, ಅಂದರೆ ನೆಕ್ಸ್ಟ್ ಸಿಗೋವರೆಗೂ ಟೇಕ್ ಕೇರ್, ಬಾಯ್.